ರಾಜ್ಯದಲ್ಲಿ ಇಂದು 9 ಹೊಸ ಪ್ರಕರಣಗಳು ದಾಖಲಾಗಿದ್ದಾವೆ. ಈ ಮೂಲಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 598ಕ್ಕೆ ಏರಿಕೆ ಆದಂತಾಗಿದೆ. ಕೊರೋನಾ ಪ್ರಕರಣಗಳು ರಾಜ್ಯದಲ್ಲಿ ಈಗ 598ಕ್ಕೆ ಏರಿಕೆ ಆಗಿರುವಂತದ್ದು. ಇನ್ನೊಂದು 2 ಕೇಸ್ ಆಗ್ಬಿಟ್ರೆ 600ರ ಗಡಿಗೆ ಬಂದು ತಲುಪುತ್ತೆ. ನಿನ್ನೆ ಸಂಜೆಯಿಂದ ಇದುವರೆಗೂ 3 ಕೊರೋನಾ ಸೋಂಕಿನಿಂದಾಗಿ ರಾಜ್ಯದಲ್ಲಿ ಸಾವನ್ನಪ್ಪಿದ್ದಾರೆ. ಈ ಮೂಲಕ ಸಾವನ್ನಪ್ಪಿದವರ ಸಂಖ್ಯೆನೂ ಕೂಡ 25ಕ್ಕೆ ಏರಿಕೆ ಆದಂತಾಗಿದೆ. ಇನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಇವತ್ತು ಪತ್ತೆ ಆದವು ಕೇಸ್ಗಳು ಅಂತ ನೋಡೋದಾದ್ರೆ, ತುಮಕೂರಿನಲ್ಲಿ 2 ಕೇಸ್ಗಳು ಪತ್ತೆ ಆಗಿದ್ದಾವೆ, ವಿಜಯಪುರದಲ್ಲಿ 2 ಕೇಸ್ಗಳು, ಚಿಕ್ಕಬಳ್ಳಾಪುರದಲ್ಲಿ 1 ಕೇಸ್, ಹಾಗೆ ಬೆಂಗಳೂರಿನಿಂದ 1 ಕೇಸ್ ಪತ್ತೆ ಆಗಿರುವಂತದ್ದು, ಬಾಗಲಕೋಟೆಯಿಂದ 1 ಕೇಸ್, ಬೀದರ್ನಿಂದ 1 ಕೇಸ್ ಪತ್ತೆ ಆಗಿದೆ. ಇನ್ನ 3 ಸಾವನ್ನಪ್ಪಿರುವಂತದ್ದು. ದಾವಣಗೆರೆಯಲ್ಲಿ 1 ಸಾವನ್ನಪ್ಪಿದ್ದಾರೆ, ಬೆಂಗಳೂರಿನಲ್ಲಿ 1 ಸಾವನ್ನಪ್ಪಿದ್ದಾರೆ, ಬೀದರ್ನಲ್ಲಿ 1 ಸಾವನ್ನಪ್ಪಿದ್ದಾರೆ. ಈ ಮೂಲಕ ಆ ಸಾವನ್ನಪ್ಪಿದವರ ಸಂಖ್ಯೆನೂ ಕೂಡ ಕರ್ನಾಟಕದಲ್ಲಿ 25ರ ಗಡಿಗೆ ಬಂದು ತಲುಪಿದೆ. ಇವತ್ತು ಅಂದ್ರೆ ಮಾರ್ನಿಂಗ್ ಬುಲೆಟಿನ್ ನಲ್ಲಿ 9 ಪ್ರಕರಣಗಳು ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ನಿನ್ನೆ 589 ಇತ್ತು. ಅಂದ್ರೆ ಸಂಜೆಯ ಬುಲೆಟಿನ್ ನಲ್ಲಿ 589 ಇತ್ತು. ಇವತ್ತು ಮಾರ್ನಿಂಗ್ ಬುಲೆಟಿನ್ ನಲ್ಲಿ 9 ಹೊಸ ಪ್ರಕರಣಗಳು ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದು 598ಕ್ಕೆ ಏರಿಕೆ ಆಗಿದೆ. ಇನ್ನ 3 ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಸಾವಿನ ಸಂಖ್ಯೆ ಕೂಡ 25ಕ್ಕೆ ಏರಿಕೆ ಆದಂತಾಗಿದೆ. ಸೊ ಇಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪ್ರಕರಣ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ. ಇಲ್ಲಿ ಪ್ರಮುಖವಾಗಿ ತುಮಕೂರಿನಲ್ಲಿ 2 ಪ್ರಕರಣ ವರದಿಯಾಗಿದೆ, ವಿಜಯಪುರದಲ್ಲಿ 2 ಪ್ರಕರಣ ವರದಿಯಾಗಿರುವಂತದ್ದು, ಹಾಗೆ ಬೆಂಗಳೂರಿನಲ್ಲಿ 1 ಪ್ರಕರಣ ವರದಿಯಾಗಿದೆ, ಬೀದರ್ನಿಂದ 1 ಪ್ರಕರಣ ವರದಿಯಾಗಿದೆ. ಈ ರೀತಿಯಾಗಿ ರಾಜ್ಯದಲ್ಲಿ ಪ್ರಕರಣಗಳು ವರದಿಯಾಗಿದ್ದಾವೆ. ಸೊ ಬೆಂಗಳೂರಿನಲ್ಲಂತೂ ಇವತ್ತಿನ ಒಂದು ವರದಿಯಲ್ಲಿ 1 ಪ್ರಕರಣ ಮಾತ್ರ ಪತ್ತೆ ಆಗಿರುವಂತದ್ದು. ಸಂಜೆ ನೋಡಬೇಕು ಕಂಟ್ರೋಲ್ ಅಲ್ಲಿ ಆಗಿದೆಯಾ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ, ಅಥವಾ ಇವತ್ತು ಕೂಡ ನಿನ್ನೆ ಬಂದಂತೆ 10 ಪ್ರಕರಣ ಬರುತ್ತಾ ಅನ್ನುವ ಒಂದು ಆತಂಕ ಸಹಜವಾಗಿ ಮನೆ ಮಾಡಿದೆ. ಬೀದರ್ನಲ್ಲಿ 82 ವರ್ಷದ ವೃದ್ಧ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಏಪ್ರಿಲ್ 28ರಂದು ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದ ವೃದ್ಧ ಗಂಟಲು ದ್ರವ ಪರೀಕ್ಷೆ ಬರುವ ಮುನ್ನವೇ ಸಾವನ್ನಪ್ಪಿರುವಂತದ್ದು. ಏಪ್ರಿಲ್ 28ನೇ ತಾರೀಕು ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ರು. ಗಂಟಲು ದ್ರವ ಪರೀಕ್ಷೆ ಬರುವ ಮುನ್ನವೇ ಸಾವನ್ನಪ್ಪಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡು ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ. ಕುಟುಂಬಸ್ಥರು ಅಕ್ಕಪಕ್ಕದ ನಿವಾಸಿಗಳಿಗೆ ಕ್ವಾರಂಟೈನ್ ಅನ್ನ ಮಾಡಲಾಗಿದೆ. ವೃದ್ಧನಿಗೆ ಚಿಕಿತ್ಸೆಯನ್ನ ನೀಡಿದಂತ ವೈದ್ಯರಾಗಿರ್ಬೋದು, ಹಾಗೆ ನರ್ಸ್ಗಳಾಗಿರ್ಬೋದು, ಅವರನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿರುವಂತದ್ದು. 82 ವರ್ಷದ ಅಜ್ಜ ಸಾವನ್ನಪ್ಪಿರುವಂತದ್ದು. ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡೇ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ. ಅವರ ಟೆಸ್ಟ್ ರಿಪೋರ್ಟ್ ಬರೋದಕ್ಕೂ ಮುನ್ನನೇ ಅವರು ಸಾವನ್ನಪ್ಪಿದ್ರು. ದಾವಣಗೆರೆಯಲ್ಲಿ ಸಾರಿ ಕೇಸ್ನ ವೃದ್ಧ ಸಾವನ್ನಪ್ಪಿದ್ದಾರೆ. 69 ವರ್ಷದ ವೃದ್ಧರಿಗೆ ಆ ಸಾರಿ ಕೇಸ್ ಇತ್ತು, ಅದಾದ್ಮೇಲೆ ಪಾಸಿಟಿವ್ ಬಂದಿತ್ತು. ಈಗ ಆ ವೃದ್ಧ ಸಾವನ್ನಪ್ಪಿರುವಂತದ್ದು. ದಾವಣಗೆರೆಯಲ್ಲಿ ಮೇ 1ರಂದು ಮೃತಪಟ್ಟಿದ್ದಾರೆ ವೃದ್ಧ. ಒಟ್ಟು 92 ಜನರಿಗೆ ಕ್ವಾರಂಟೈನ್ ಮಾಡಲಾಗಿದೆ. ಇವರ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಗಳನ್ನ, ಅಂದ್ರೆ ಆ ವೃದ್ಧ ನಿನ್ನೆ ರಾತ್ರಿನೇ ಸಾವನ್ನಪ್ಪಿರುವಂತದ್ದು. ವೃದ್ಧನ ಟ್ರಾವೆಲ್ ಹಿಸ್ಟರಿ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ವೃದ್ಧನ ಸೊಸೆ ಮಾರ್ಚ್ 15ರಂದು ಗುಜರಾತ್ನಿಂದ ಬಂದಿದ್ರಂತೆ. ಮಾರ್ಚ್ 15ನೇ ತಾರೀಕು ಗುಜರಾತ್ನಿಂದ ಬಂದಿದ್ರಂತೆ. ಅಂದ್ರೆ ಅಲ್ಲಿಂದ ಸೋಂಕು ಬಂದಿದೆಯಾ ಅನ್ನೋದು ಗೊತ್ತಾಗ್ಬೇಕಾಗಿದೆ. ಯಾಕೆಂದ್ರೆ ಈಗ ಆಲ್ರೆಡಿ 1.5 ತಿಂಗಳಾಗಿದೆ ಅವ್ರು ಆಲ್ರೆಡಿ ಅಂದ್ರೆ ದಾವಣಗೆರೆಗೆ ಬಂದು. ಸೊ ಹೀಗಾಗಿ ಅವರಿಂದ ಬಂದಿರೋದು ಡೌಟ್ ಅನ್ನುವ ಒಂದು ಲೆಕ್ಕಾಚಾರ ಇದ್ರೂ ಕೂಡ ಅವರೊಬ್ಬರೇ ಇವರಿಗೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಬೇರೆ ಕಡೆಯಿಂದ ಬಂದಿದ್ದಂತ ಹಿನ್ನೆಲೆಯಲ್ಲಿ ಅಲ್ಲಿಂದನೇ ಬಂದಿರಬಹುದು ಎನ್ನೋ ಅನುಮಾನ ಕೂಡ ವ್ಯಕ್ತವಾಗಿರುವಂತದ್ದು. ಒಟ್ಟಿನಲ್ಲಿ ಈಗ ಟ್ರೇಸ್ ಔಟ್ ಮಾಡಲಾಗ್ತಾ ಇದೆ. ಟ್ರಾವೆಲ್ ಹಿಸ್ಟರಿಯನ್ನ ಕೂಡ ಆರೋಗ್ಯ ಇಲಾಖೆಯವರು ಕಲೆ ಹಾಕ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಮೊದಲಿಗೆ ಅಂದ್ರೆ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ 2 ಕೊರೋನಾ ಪಾಸಿಟಿವ್ ಇತ್ತು, ಅವರು ಗುಣಮುಖರಾದ್ರು. ಅದಾದ್ಮೇಲೆ ದಾವಣಗೆರೆ ಜಿಲ್ಲೆಯನ್ನ ಇಲ್ಲಿ ಗ್ರೀನ್ ಝೋನ್ಗೆ ಹಾಕಲಾಯಿತು. ಅದಾದ್ಮೇಲೆ 2 ಕೊರೋನಾ ಪಾಸಿಟಿವ್ ಇರುವಂತದ್ದು ವರದಿ ಆಗುತ್ತೆ. ಮೊದಲನೇದಾಗಿ ನರ್ಸ್ ಒಬ್ಬರಿಗೆ ಕೊರೋನಾ ಪಾಸಿಟಿವ್ ಆಗುತ್ತೆ. ಅದಾದ್ಮೇಲೆ 69 ವರ್ಷದ
ವೃದ್ಧರೊಬ್ಬರಿಗೆ ಕೊರೋನಾ ಪಾಸಿಟಿವ್ ಆಗುವಂಥದ್ದು. ಅದಾದ್ಮೇಲೆ ಅವರ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಗಳನ್ನ ಇಲ್ಲಿ ಪ್ರಮುಖವಾಗಿ ಕ್ವಾರಂಟೈನ್ ಮಾಡಲಾಗುತ್ತೆ. ಅದಾದ್ಮೇಲೆ ಅವರ ರಿಪೋರ್ಟ್ಗಳು ಕೂಡ ಬರುತ್ತೆ. 6 ಜನರಿಗೆ ಟೋಟಲ್ ಆಗಿ ನಿನ್ನೆ ಪಾಸಿಟಿವ್ ಬಂದಿದ್ದಂಥದ್ದು. ಈಗ 69 ವರ್ಷದ ವೃದ್ಧರಿಗೆ ಪಾಸಿಟಿವ್ ಬಂದಿತ್ತಲ್ಲ, ಅವರು ಸಾವನ್ನಪ್ಪಿದ್ದಾರೆ. ನಾವು 92 ಪ್ರೈಮರಿ ಮತ್ತು ಸೆಕೆಂಡರಿ ಸ್ಯಾಂಪಲ್ಗಳನ್ನ ನಾವು ನಿನ್ನೆ 92 ಜನರದ್ದು ಕಳಿಸಿದ್ದೀವಿ. ನಿನ್ನೆ ಸಾಯಂಕಾಲದವರೆಗೆ 72 ಸ್ಯಾಂಪಲ್ಗಳನ್ನು ಇವತ್ತು ಬೆಳಗ್ಗೆವರೆಗೆ ತೆಗೆದು ಕಳಿಸಿದ್ದೀವಿ. ಇನ್ನೂ ಕೂಡ ಅಲ್ಲಿ ಇರುವಂತಹ 2 ಎಪಿ ಸೆಂಟರ್ನ ಸುತ್ತಮುತ್ತ ಇರುವಂತಹ ನೇಬರ್ಸ್ ಏನಿದ್ದಾರೆ ಅವರು ಸಿಂಪ್ಟೊಮ್ಯಾಟಿಕ್ ಇರದೇ ಇದ್ರೂ ಕೂಡ, ಲಕ್ಷಣ ಇರದೇ ಇದ್ರೂ ಕೂಡ ಅವರ ನಾವು ಸ್ಯಾಂಪಲ್ ಗಳನ್ನ ಡ್ರಾ ಮಾಡಿ ಕಳಿಸುವಂತಹದ್ದನ್ನ ಒಂದು ಸ್ಪೆಷಲ್ ಡ್ರೈವ್ ಅಂತ ನಾವು ಮಾಡ್ತಾ ಇದ್ದೇವೆ. ಬಿಕಾಸ್ ಅದು ಒಂದು ಡಿಕ್ಲೇರ್ಡ್ ಸ್ಲಮ್ ಆಗಿದ್ದರಿಂದ ಅಲ್ಲಿ ಬಹಳಷ್ಟು ಇಕ್ಕಟ್ಟಿನ ಜಾಗದಲ್ಲಿ ಜನ ವಾಸ ಮಾಡೋದು ಮನೆಗಳು ಇರೋದ್ರಿಂದ ನಾವು ಯಾವುದೇ ರಿಸ್ಕ್ ತಗೊಳ್ಳಾರ್ದೇನೆ ಮ್ಯಾಕ್ಸಿಮಮ್ ಸ್ಯಾಂಪಲ್ಸ್ ಅನ್ನು ತಗೊಂಡು ನಾವು ಕಳಿಸಬೇಕು ಅಂತ ಕಳಿಸ್ತಾ ಇದ್ದೇವೆ.